ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯನ್ನು ಸೇರಿಸಿರುವಂತಹ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ದೈವಾರಾಧನೆಗೆ ಶಿಕ್ಷಣ ಇಲಾಖೆಯಿಂದ ಅಪಮಾನವಾಯ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಶಾಲಾ ರಂಗೋತ್ಸವದಲ್ಲಿ ಭೂತಾರಾಧನೆಯ ಸೇರ್ಪಡೆಯ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರದ ಒಂದು ಸುತ್ತೋಲೆ ರಂಗೋತ್ಸವದಲ್ಲಿ ಬೊಂಬೆಯಾಟ, ಅದರ ಜೊತೆಗೆ ಕೋಲಾಟ ಸೇರಿದಂತೆ ಹಲವು ಯಕ್ಷಗಾನ, ಕಂಸಾಳೆಯ ಜೊತೆಗೆ ದೈವಾರಾಧನೆಯನ್ನು ಕೂಡ ಸೇರ್ಪಡೆ ಮಾಡಿದ್ದಾರೆ. ಸುತ್ತೋಲೆಯಿಂದ ದೈವಾರಾಧನೆಯನ್ನು ಕೈಬಿಡಬೇಕು ಅನ್ನುವಂತಹ ಒತ್ತಾಯ, ಕೂಗು ಜಾಸ್ತಿ ಆಗ್ತಾ ಇದೆ. ಶಿಕ್ಷಣ ಸಚಿವರಿಗೆ ಬಿಜೆಪಿಯ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪತ್ರವನ್ನು ಬರೆದಿದ್ದಾರೆ. ಈ ದೈವಾರಾಧನೆ ಅನ್ನೋದು ಒಂದು ಧಾರ್ಮಿಕ ಆಚರಣೆ ಆಗಿರುತ್ತೆ, ಜೊತೆಗೆ ಅದನ್ನು ನಡೆಸಲಿಕ್ಕೆ ಅದರದ್ದೇ ಆದಂತಹ ರೀತಿ ರಿವಾಜ್ ಇರುತ್ತೆ, ಜೊತೆಗೆ ಇದು ದೈವ ಭಕ್ತರ ನಂಬಿಕೆ ಪ್ರಶ್ನೆ ಕೂಡ ಹೌದು. ಹಾಗಾಗಿ ಇದನ್ನು ಶಾಲಾ ರಂಗೋತ್ಸವದಲ್ಲಿ ಸೇರಿಸುವಂತಹದ್ದು ಸೂಕ್ತ ಅಲ್ಲ ಅನ್ನೋದು ಈಗ ಶಾಸಕರ ಅಭಿಪ್ರಾಯ. ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಸಚಿವರಿಗೂ ಕೂಡ ಈ ನಿರ್ಧಾರವನ್ನು ಕೈಬಿಡಬೇಕು ಅಂಥೇಳಿ ಪತ್ರವನ್ನು ಬರೆದಿದ್ದಾರೆ. ಶಾಲಾ ರಂಗೋತ್ಸವ ಅಂತ ಹೇಳುವಂತ ಒಂದು ಮನೋರಂಜನಾ ಕಾರ್ಯಕ್ರಮವನ್ನ ಇವತ್ತು ಇಲಾಖಾ ವತಿಯಿಂದ ಎಲ್ಲ ಶಾಲೆಗಳಿಗೆ ಇವತ್ತು ಆದೇಶವನ್ನು ಮಾಡಿದ್ದಾರೆ. ಮನೋರಂಜನಾ ರಂಗೋತ್ಸವ ಕಾರ್ಯಕ್ರಮದಲ್ಲಿ ಬೊಂಬೆ ಆಟ, ಕೋಲಾಟ, ಈ ರೀತಿಯ ಕರ್ನಾಟಕದ ಬೇರೆ ಬೇರೆ ಕಲೆಗಳಿಗೆ ವಿಶೇಷವಾಗಿ ಅವಕಾಶ ಕೊಟ್ಟು ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಅದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳುವಂತ ಚಿಂತನೆಯೊಂದಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದಂತ ಆದೇಶದಲ್ಲಿ ಮನೋರಂಜನೆಗಳ ಸಾಲಿನಲ್ಲಿ ಭೂತಾರಾಧನೆಯನ್ನ ಸೇರಿಸಿಕೊಂಡಿದ್ದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಆದೇಶ ಬಹಳ ಮನಸ್ಸಿಗೆ ನೋವಾಗುವಂತ ಆದೇಶ. ಈ ಆದೇಶದಲ್ಲಿ ಭೂತಾರಾಧನೆಯನ್ನ ತೆಗೆದು ಆದೇಶವನ್ನ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಇವತ್ತು ನಾನು ರಾಜ್ಯ ಸರ್ಕಾರ ಒಂದು ಶಿಕ್ಷಣ ಸಚಿವರಿಗೆ ಪರಿಜ್ಞಾನ ಅನ್ನೋದಿರಬೇಕು. ಕಳೆದ ವರ್ಷ ಸುನಿಲ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ, ನೇರವಾಗಿ ಪ್ರಶ್ನಿಸಿದ್ದಾರೆ, ಇದನ್ನು ಮಾಡುವಂಥದ್ದಲ್ಲ, ಇದು ನಮ್ಮ ನಂಬಿಕೆ. ನಮಗೆ ತುಂಬ ನೋವಾಗ್ತದೆ. ಯಾಕೆಂದರೆ ನಾವು ದೈವಗಳನ್ನು ವೇದಿಕೆಗಳಲ್ಲಿ ನೋಡುವಂಥದ್ದಲ್ಲ. ಅದೊಂದು ಸರ್ಕ್ಯುಲರ್ ಸರ್ಕಾರದ ಮಟ್ಟದಲ್ಲಿ ಬರ್ತದೆ ಅಂತೇಳಿ ಪ್ರಾಯೋಜಿತ ಹೇಳ್ಬೋದು. ಯಾಕೆಳಿದ್ರೆ ಮಕ್ಕಳನ್ನು ದೈವಾರಾಧನೆಗಳಲ್ಲಿ ಅಪಹಾಸ್ಯ ಮಾಡೋದು, ಒಂದು ಧರ್ಮಕ್ಕೆ ಅಪಹಾಸ್ಯ ಮಾಡುವಂಥದ್ದು, ಇದು ಮಾಡುವಂಥದ್ದು ತಪ್ಪು. ಇದನ್ನು ಈ ಕೂಡಲೇ ಕೈ ಬಿಡಬೇಕು. ಇದು ಈಗ ಹೇಳ್ತಾ ಇರುವಂಥದ್ದು ಶಿಕ್ಷಣ ಇಲಾಖೆಯ ನಡೆಯ ವಿಚಾರವನ್ನು ಪ್ರಶ್ನಿಸ್ತಾ ಇದ್ದಾರೆ. ಇದೊಂದು ಧಾರ್ಮಿಕ ಆಚರಣೆ, ಜೊತೆನ ಇದನಿಗೆ ನಡೆಸಲಿಕ್ಕೆ ಒಂದು ರೀತಿ ರಿವಾಜು ಅಂತ ಇರುತ್ತೆ, ಸುಮ್ಮನೆ ಎಲ್ಲರೂ ನಡೆಸಲಿಕ್ಕೆ ಆಗಲ್ಲ. ಜೊತೆಗೆ ಇದು ದೈವ ಭಕ್ತರ ನಂಬಿಕೆಯ ಪ್ರಶ್ನೆ ಕೂಡ ಆಗಿರೋದ್ರಿಂದ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ಕೈ ಬಿಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಪತ್ರ ಬರೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನೋಡೋಣ ಶಿಕ್ಷಣ ಸಚಿವರು ಇದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ. ಇವರು ಮಾಡಿಕೊಂಡಿರುವಂತಹ ಮನವಿಯನ್ನು ಎಕ್ಸೆಪ್ಟ್ ಮಾಡಿಕೊಂಡು ಕೈ ಬಿಡುವಂತಹ ಕೆಲಸವನ್ನು ಮಾಡ್ತಾರಾ ಅಂಥೇಳಿ. ಈ ಹಿಂದೆಯೂ ಕೂಡ ಸಾಕಷ್ಟು ಜನ ಈ ರೀತಿ ಭೂತಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಲಾಗಿತ್ತು.